ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ನಾನೇ ನೀರಾವರಿ ಮಂತ್ರಿ. ಆ ಸಂದರ್ಭದಲ್ಲಿ ನೀರಾವರಿಗೆ ಪ್ರತಿ ಎಕರೆಗೆ 24 ಲಕ್ಷ ಕೊಟ್ಟಿದ್ವಿ. ಅದು ಕೊಟ್ಟು ಈಗ ಸುಮಾರು 4 ವರ್ಷ ಆಗೋಯ್ತು. ಅದೇ ರೇಟನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭೂಮಿ ಬೆಲೆ ಹೆಚ್ಚಾಗಿದೆ ಮತ್ತು ಮಾರ್ಕೆಟ್ನಲ್ಲಿಯೂ ಕೂಡ ಎಲ್ಲ ಧಾರಣೆಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ರೈತರು ಪುನರ್ವಸತಿ ಕಲ್ಪಿಸ್ಕೊಳ್ಬೇಕಾದ್ರೆ ಅವರಿಗೆ ಇವತ್ತಿನ ರೇಟು 50 ಲಕ್ಷ ಪ್ರತಿ ಎಕರೆಗೆ ಕೊಡಬೇಕು ಅಂತ ಅನ್ನೋದು ಯೋಗ್ಯವಾದಂಥ ಬೇಡಿಕೆ. ಮತ್ತು ನಾವು ಯಾವಾಗಲೂ ಮನಿ ವ್ಯಾಲ್ಯೂ ಇವಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು ಬಂಗಾರದ ಧಾರಣೆ ಮೇಲೆ. ಅವತ್ತು ಬಂಗಾರದ ಧಾರಣೆ ಏನಿತ್ತು, ಇವತ್ತು ಬಂಗಾರದ ಧಾರಣೆ ಡಬಲ್ ಆಗಿ, ಅದಕ್ಕಾಗಿ ಡಬಲ್ ಕೊಡಬೇಕು. ಅಕಸ್ಮಾತ್ತಾಗಿ ಅವರು ಅವತ್ತೇ ತೊಗೊಂಡು ಬ್ಯಾಂಕಿನಲ್ಲಿ ಇಟ್ಕೊಂಡವರು ಡಬಲ್ ಆಗಿದೆ ಹಣ. ಆ ನಿಟ್ಟಿನಲ್ಲಿ ಲೆಕ್ಕ ಹಾಕಿ 50 ಲಕ್ಷ ಕೊಡಬೇಕು ಅಂತ ಒತ್ತಾಯ. ಓಕೆ.